ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವ ಗುರುದೈವ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಈ ಜಾತ್ರಾ ಸಮಾರಂಭದ ಕಾರಣೀಕರ್ತನಾಗಿರುವಂಥ ವೀರಭದ್ರೇಶ್ವರನಲ್ಲಿ ನತಮಸ್ತಕನಾಗಿ ಜಗದಾರಾಧ್ಯ ನೀಲಕಂಠೇಶ್ವರನಲ್ಲಿ ನಮಸ್ಕರಿಸಿ ಬ್ರಹ್ಮಲೀನ ಜಗದ್ಗುರು ಶಂಕರ ಶಿವಾಚಾರ್ಯ ರೆಡ್ಡಿದಾವರಿಗಳಲ್ಲಿ ಶರಣೆಂದು ವಿಶ್ವಗುರುವಾಗಿರುವಂಥ ನಮ್ಮ ನಾಡಿನ ಹೆಮ್ಮೆ ಜಗಜ್ಯೋತಿ ಬಸವೇಶ್ವರರ ಅಡಿದಾವರಿಗಳಲ್ಲಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ವೇದಿಕೆಯನ್ನು ಅಲಂಕರಿಸಿರುವಂಥ ಆತ್ಮೀಯ ಗುರುಬಂಧುಗಳು, ಪೂಜ್ಯ ಸಿದ್ದೇಶ್ವರಪ್ಪಗಳ ಶಿಷ್ಯರು ಆಗಿರುವಂಥ ಯತೀಶ್ವರಾನಂದ ಮಹಾಸ್ವಾಮಿಗಳವರಲ್ಲಿ ಶರಣೆಂದು ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಅಧ್ಯಕ್ಷರಾಗಿರುವಂಥ ಗಣ್ಯ ಮಾನ್ಯರಾಗಿರುವಂಥ ಅವರಿವರ ಹೆಸರುಗಳನ್ನು ತೆಗೆದುಕೊಳ್ಳುವಂಥ ಸಮಯನೂ ಇಲ್ಲ. ಯಾರ್ದೂ ಹೆಸರು ತಗೊಳ್ಳೋದು ಬೇಡ. ಎಲ್ಲ ಗಣ್ಯ ಮಾನ್ಯರು, ಗೌರವಾನ್ವಿತರು, ಅತಿಥಿ ಮಾನ್ಯರೆಲ್ಲರಲ್ಲಿ ಕೂಡ ಅನಂತ ನಮನಗಳನ್ನು ಅರ್ಪಿಸಿ ನಾಟಕವನ್ನು ಪ್ರದರ್ಶಿಸಲು ಆಗಮಿಸಿರುವಂಥ ಎಲ್ಲ ಪಾತ್ರಧಾರಿಗಳಿಗೆ, ನಾಟಕ ಸಂಘದ ಅಧ್ಯಕ್ಷರಿಗೆ ಹಾಗೂ ನೋಡಲು ಆಗಮಿಸಿರುವಂಥ ಎಲ್ಲ ಪ್ರೇಕ್ಷಕರಿಗೆ, ಗ್ರಾಮದ ವೀರಭದ್ರೇಶ್ವರನ ಸಕಲ ಭಕ್ತಾದಿಗಳಲ್ಲಿ ಎಲ್ಲರಿಗೂ ಕೂಡ ಅನಂತ ವಂದನೆಗಳು. ಮಾತಾಡುವಂಥ ಸಮಯ ಇದಲ್ಲ. ಗೌರವಿಸುವಂಥ ಸಮಾರಂಭ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ಆಯಿತು. ಇನ್ನು ನಾಟಕವನ್ನು ನೋಡುವಂಥ ಸಮಾರಂಭ ಅದು ಒಂದೇ ಈಗ ಬಾಕಿ ಉಳಿದಿರೋದು. ಮಾತನಾಡಲಿಕ್ಕೆ ಇರುವಂಥ ವೇದಿಕೆ ಅಲ್ಲ, ಇದು ನಾಟಕವನ್ನು ನೋಡಲಿಕ್ಕೆ ಇರುವಂತಹ ವೇದಿಕೆ ಎನ್ನುವುದನ್ನು ಎಲ್ಲರೂ ಕೂಡ ಗಮನದಲ್ಲಿಟ್ಟುಕೊಂಡು ಅತ್ಯಂತ ಪರಿಶ್ರಮವನ್ನು ವಹಿಸಿ ತಿಂಗಳಾನುಗಟ್ಟಲೆ ಈ ನಾಟಕವನ್ನು ತಯಾರಿ ಮಾಡಿಕೊಂಡು ಇದೇ ಊರವರು ಇದರೊಳಗೆಲ್ಲ ಭಾಗವಹಿಸಿ ಪಾತ್ರಧಾರಿಗಳಾಗಿ ಸಮಾಜಕ್ಕೆ ಬೇಕಾಗಿರುವಂಥ ಹಣೆ ಬರಕ್ಕೆ ಹೊಣೆ ಯಾರು ಅನ್ನುವಂಥ ಒಂದು ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಅಣಿಯಾಗಿ ಕುಂತಿದ್ದಾರೆ. ಅವರ ನಾಟಕವನ್ನು ನಾವು ನೀವೆಲ್ಲ ನೋಡೋಣ. ಅದರಲ್ಲಿರುವಂಥ ಒಳ್ಳೆಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಕಲಿಯುಗದಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ. ನಾವೆಲ್ಲ ಒಂದೊಂದು ಭಗವಂತ ಕೊಟ್ಟಿರುವಂಥ ಪಾತ್ರಧಾರಿಗಳೇ. ನಮ್ಮದು ಒಂದು ಪಾತ್ರದ, ಇಲ್ಲಿ ಕುಳಿತಿರುವಂಥ ಎಲ್ಲ ಗಣ್ಯ ಮಾನ್ಯರಿಗೂ ಒಂದು ಪಾತ್ರದ, ಸಣ್ಣ ಮಕ್ಕಳದು ಒಂದು ಪಾತ್ರವನ್ನು ದೇವರು ಕೊಟ್ಟಾನ. ನಿಮ್ಮೆಲ್ಲ ನಾಗರಿಕರ ಬಂಧುಗಳಿದಿಲ್ಲ, ನಿಮಗೂ ಎಲ್ಲರಿಗೂ ಒಂದೊಂದು ಪಾತ್ರವನ್ನು ದೇವರು ಕೊಟ್ಟಾನ. ಜೀವನನೇ ಒಂದು 7 ಅಂಕದ ನಾಟಕ ಅನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯಬಾರದು. ನಮ್ಮ ಪಾತ್ರಗಳನ್ನು ಸರಿಯಾಗಿ ನಿಭಾಯಿಸಿ ಭಗವಂತನ ಪ್ರೀತಿಗೆ ಪಾತ್ರರಾಗಿ ಹೋಗೋದೇ ನಮ್ಮ ಕರ್ತವ್ಯ ಅನ್ನುವಂಥದ್ದನ್ನು ತಿಳ್ಕೊಂಡಿವಿ ಅಂತಂದ್ರೆ ನಮ್ಮ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥದ್ದನ್ನು ತಿಳಿದು ನಾವು ಈ ನಾಟಕವನ್ನು ನೋಡಿ ಒಳ್ಳೆಯ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ. ವೀರಭದ್ರೇಶ್ವರನ ಕೃಪೆಗೆ ನಾವೆಲ್ಲರೂ ಪಾತ್ರರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಲವನ್ನು ಹೇಳ್ತೀನಿ. ಆಶೀರ್ವಚನ ನೀಡಿರುವಂತ ಅಧ್ಯಕ್ಷರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಶೋಭೆ ತಂದಿರತಕ್ಕಂಥ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಿಕೊಂಡಿರುವಂತ ಶ್ರೀ 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 1008 ಶ್ರೀಮದ್ ಜಗದ್ಗುರು ಶ್ರೀಶೈಲ ಸುರೇಶ ವಾಸನಾಧೀಶ ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಹಳೆ ಹುಬ್ಬಳ್ಳಿಯವರಿಗೆ ಮುತ್ತಿಗೆ ಗ್ರಾಮದ ಸಮಸ್ತ ಜನತೆ ಪರವಾಗಿ ತುಂಬುವುದರಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಇನ್ನೂ